ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಪ್ರಣಾಮಗಳು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಆಗಿತ್ತಲ್ವ, ಅದ್ರ ಇನ್ನೂ ಉಳಿದಿರೋ ಇದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಇವತ್ತು ಜನರೇಷನ್ ಆಫ್ ಕಂಪ್ಯೂಟರ್ಸ್ನ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕ್ಯಾಲ್ಕುಲೇಟರ್ ಅಂತ. ಇದು ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರುತ್ತೆ. ಯೂಸ್ಡ್ ಫಾರ್ ಜನರಲ್ ಪರ್ಪಸ್ಗೆ ಯೂಸ್ ಮಾಡಿರ್ತಕ್ಕಂಥ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಬಂದು ಇದಾಗಿರುತ್ತೆ. ಸಚ್ ಆಸ್ ಸಾಲ್ವಿಂಗ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಯಾರು ಇನ್ವೆಂಟ್ ಮಾಡಿದ್ದು ಅಂದರೆ ಪ್ರೆಸ್ಪರ್ ಈಕಾಟ್ ಮತ್ತು ಜಾನ್ ಮೌಚುಲೆ ಅನ್ನೋರು. ಇಟ್ ಈಸ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯೂಸ್ಡ್ ಫಾರ್ ಜನರಲ್ ಪರ್ಪಸ್, ಯೂಸ್ಡ್ ಫಾರ್ ಸಾಲ್ವಿಂಗ್ ಕಾಂಪ್ಲೆಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್. ಯಾವಾಗ ಡೆವಲಪ್ ಮಾಡಿದ್ದು ಅಂದರೆ 1946. ಇದು ವೈಡ್ ಅಬೌಟ್ 30 tons, ಆಕ್ಯುಪೈಡ್ ಎ ಲಾರ್ಜ್ ರೂಮ್. 30 tons ಅಂದರೆ ಬಿಗ್ ರೂಮ್ನ ಇದು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ಒನ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಇಟ್ ವಾಸ್ ದ ಸಕ್ಸೆಸರ್ ಆಫ್ ENIAC. In this computer, binary numbers were used for arithmetic operations and the internal storage of instructions were also written in digital forms. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಬೈನರಿ ನಂಬರ್ಸ್ನ ಯೂಸ್ ಮಾಡಿರ್ತಾರೆ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡಲಿಕ್ಕೆ, ಮತ್ತು ಇಂಟರ್ನಲ್ ಸ್ಟೋರೇಜ್ ಆಫ್ ಇನ್ಸ್ಟ್ರಕ್ಷನ್ಸ್ ಯಾವುದ್ರಲ್ಲಿ ರಿಟರ್ನ್ ಮಾಡಿರ್ತಾರೆ ಅಂದರೆ ಅದು ಕೂಡ ಡಿಜಿಟಲ್ ಫಾರ್ಮ್, ಅಂದರೆ 0-1 ಬೈನರಿ ಫಾರ್ಮೆಟೆಲ್ಲ ರಿಟರ್ನ್ ಮಾಡಿರ್ತಾರೆ. ENIAC introduced the concept of stored program and digital computing. Next one, electronic delay storage automatic calculator, EDSAC. It was the first practical general purpose stored program electronic computer. ಇದು ಫಸ್ಟ್ ಪ್ರಾಕ್ಟಿಕಲ್ ಜನರಲ್ ಪರ್ಪಸ್ ಸ್ಟೋರ್ ಪ್ರೋಗ್ರಾಮ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರುತ್ತೆ. ಇಟ್ ವಾಸ್ ಬಿಲ್ಟ್ ಅಕಾರ್ಡಿಂಗ್ ಟು ವೆನಮನ್ ಮ್ಯಾಷನ್ ಪ್ರಿನ್ಸಿಪಲ್ಸ್. ವೆನಮನ್ ಆರ್ಕಿಟೆಕ್ಚರ್ ಪ್ರಕಾರ ಇದನ್ನು ಬಿಲ್ಟ್ ಮಾಡಿರ್ತಾರೆ. ದಿಸ್ ವಾಸ್ ದ ಫಸ್ಟ್ ಪ್ರಾಕ್ಟಿಕಲ್ ಸ್ಟೋರ್ ಪ್ರೋಗ್ರಾಮ್ ಕಂಪ್ಯೂಟರ್ ಬೇಸ್ಡ್ ಆನ್ ವೆನಮನ್ ಆರ್ಕಿಟೆಕ್ಚರ್. ನೆಕ್ಸ್ಟ್ ಒನ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, UNIVAC. ಇಟ್ ವಾಸ್ ದ ಫಸ್ಟ್ ಕಮರ್ಷಿಯಲಿ ಅವೈಲಬಲ್ ಕಂಪ್ಯೂಟರ್. ಇದು ಒಂದು ಫಸ್ಟ್ ಕಮರ್ಷಿಯಲಿ ಅವೈಲಬಲ್ ಆಗಿರ್ತಕ್ಕಂಥ ಕಂಪ್ಯೂಟರ್ ಯಾವುದಪ್ಪ ಅಂದರೆ UNIVAC ಆಗಿರುತ್ತೆ. ಇದನ್ನು ಇನ್ವೆಂಟ್ ಮಾಡಿದವರು ಈಕ್ಯಾಟ್ ಮಚುಲಿ ಕಂಪ್ಯೂಟರ್ ಕಂಪ್ನಿ ಅನ್ನೋರು. ಇಟ್ ರೆಪ್ರೆಸೆಂಟ್ಸ್ ಅ ಬರ್ತ್ ಆಫ್ ಮಾಡರ್ನ್ ಕಂಪ್ಯೂಟರ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ನಾಳೆಯಿಂದ ಜನರೇಷನ್ ಆಫ್ ಕಂಪ್ಯೂಟರ್ಸ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Thank you for watching. Keep learning. Take care. Bye bye.